ನಾನು ಶೂ ವ್ಯಾಪಾರ ಮಾಡುತ್ತಿದ್ದೇನೆ, ದಯವಿಟ್ಟು ನನಗೆ ಮೊಬೈಲ್ ಸಂಖ್ಯೆಯನ್ನು ಸೂಚಿಸಿ. ನಿಮಗೆ ತಿಳಿದಿರುವಂತೆ ಶೂ ತಯಾರಿಕೆಗೆ ಸಂಬಂಧಿಸಿದ ಕೆಲಸವು ಶನಿ ಗ್ರಹದಿಂದ ಆಳಲ್ಪಡುತ್ತದೆ. ಆದ್ದರಿಂದ ನೀವು ವ್ಯವಹಾರ ಸಂಖ್ಯೆಯನ್ನು ಹುಡುಕುತ್ತಿರುವಾಗ ನೀವು ಮೊದಲು ನೆನಪಿನಲ್ಲಿಟ್ಟುಕೊಳ್ಳಬೇಕಾದದ್ದು ಆ ವ್ಯವಹಾರದಲ್ಲಿ ನಿಮ್ಮ ಪಾತ್ರವೇನು ಎಂಬುದನ್ನು. ನೀವು ಉತ್ಪಾದನೆಗೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡುತ್ತಿಲ್ಲ, ನೀವು ಹೂಡಿಕೆ ಮಾಡುತ್ತಿದ್ದೀರಿ ಮತ್ತು ಹೂಡಿಕೆಯ ಮೇಲಿನ ಲಾಭವನ್ನು ನಿರೀಕ್ಷಿಸುತ್ತಿದ್ದೀರಿ ಎಂದು ಭಾವಿಸೋಣ. ನೀವು ಒಂದು ವ್ಯವಹಾರದಲ್ಲಿ ಹೂಡಿಕೆದಾರರಾಗಿದ್ದರೆ ನಿಮಗೆ ಉತ್ತಮವಾದ ಮೊಬೈಲ್ ಟೋಟಲ್ ನಂಬರ್ 1 ಆಗಿರುತ್ತದೆ. ನೀವು ಬಹು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುತ್ತಿದ್ದರೆ ನೀವು ಮೊಬೈಲ್ ಟೋಟಲ್ 1 ಅನ್ನು ಬಳಸಬಹುದು, ಏಕೆಂದರೆ ಹೂಡಿಕೆದಾರರು ವ್ಯವಹಾರದ ಭಾಗವಾಗಿದ್ದಾರೆ ಮತ್ತು ಇಡೀ ವ್ಯವಹಾರವನ್ನು ಇತರ ಸದಸ್ಯರು ನಿರ್ವಹಿಸುತ್ತಾರೆ. ನೀವು ವ್ಯವಹಾರದೊಳಗೆ ಯಾವುದೇ ಕಾರ್ಯಾಚರಣೆಯನ್ನು ನೇರವಾಗಿ ನಿರ್ವಹಿಸದಿದ್ದರೆ ಮತ್ತು ನೀವು ಮಾತ್ರ ಹೂಡಿಕೆ ಮಾಡುತ್ತಿದ್ದರೆ ನೀವು ಮೊಬೈಲ್ ಟೋಟಲ್ ನಂಬರ್ 1 ಅನ್ನು ಬಳಸಬಹುದು. ನಿಮ್ಮ ಲೋಶು ಗ್ರಿಡ್ ಅನ್ನು ಪರಿಶೀಲಿಸಿ. ನನ್ನ ವಿಡಿಯೋಗಳಲ್ಲಿ ಒಂದರಲ್ಲಿ ನೀವು ಒಂದು ಬಾರಿಗೆ ಹೂಡಿಕೆ ಮಾಡುತ್ತಿದ್ದರೆ ಮತ್ತು ಪುನರಾವರ್ತಿತ ಲಾಭವನ್ನು ನಿರೀಕ್ಷಿಸುತ್ತಿದ್ದರೆ ಮೊಬೈಲ್ ಟೋಟಲ್ 5 ಅನ್ನು ಬಳಸಿ ಎಂದು ನಾನು ಹೇಳಿದ್ದೇನೆ. ನಿಮಗೆ ತಿಳಿದಿರುವಂತೆ ಶೂಗಳಿಗೆ ಸಂಬಂಧಿಸಿದ ಯಾವುದೇ ಕೆಲಸವು ಶನಿ ಗ್ರಹದಿಂದ ಆಳಲ್ಪಡುತ್ತದೆ ಮತ್ತು ಶನಿ ಗ್ರಹವು ಸೂರ್ಯನಿಂದ ಆಳಲ್ಪಡುತ್ತದೆ, ಒಟ್ಟು 1ಕ್ಕೆ ವಿರುದ್ಧವಾಗಿದೆ. ಹಾಗಾದರೆ ನಾನು ಮೊಬೈಲ್ ಟೋಟಲ್ 1 ಅನ್ನು ಬಳಸಬೇಕೇ? ನೀವು ವ್ಯವಹಾರದೊಳಗೆ ಒಳಗೊಂಡಿರುವ ಯಾವುದೇ ಕಾರ್ಯಾಚರಣೆಗಳ ಭಾಗವಾಗಿಲ್ಲ ಮತ್ತು ನೀವು ಹೂಡಿಕೆದಾರರು ಮಾತ್ರ ಎಂದು ಭಾವಿಸಿ, ನಾನು ನಿಮ್ಮ ಮೊಬೈಲ್ ಸಂಖ್ಯೆ ಟೋಟಲ್ 1 ಅನ್ನು ಸೂಚಿಸುತ್ತಿದ್ದೇನೆ. ಹಾಗಾಗಿ ನಾನು ನಿಮಗೆ ಮತ್ತೊಮ್ಮೆ ನೆನಪಿಸುತ್ತಿದ್ದೇನೆ, ನೀವು ಬಹು ಕಂಪನಿಗಳು ಅಥವಾ ಬಹು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುತ್ತಿದ್ದರೆ ಮೊಬೈಲ್ ಸಂಖ್ಯೆ ಒಟ್ಟು 1 ಅನ್ನು ಬಳಸಿ, ಮೊಬೈಲ್ ಸಂಖ್ಯೆ ಒಟ್ಟು 5 ಅನ್ನು ಬಳಸಿ. ಅಲ್ಲದೆ ನೀವು ವ್ಯವಹಾರವನ್ನು ಮಾತ್ರ ನಿರ್ವಹಿಸುತ್ತಿದ್ದರೆ ನೀವು ಒಟ್ಟು 5 ಅನ್ನು ಬಳಸಬಹುದು, ವಿಶೇಷವಾಗಿ ಒಟ್ಟು 59. ವ್ಯವಹಾರವನ್ನು ನಿರ್ವಹಿಸುವುದು ಎಂದರೆ ಎಲ್ಲ ನಿರ್ವಹಣೆ, ಅಂಗಡಿ ಮಾರಾಟ ಮತ್ತು ಮಾರ್ಕೆಟಿಂಗ್ ಅನ್ನು ನೋಡಿಕೊಳ್ಳುವುದು. ನೀವು ಯಾವುದೇ ಶೂ ತಯಾರಿಕೆಗೆ ಸಂಬಂಧಿಸಿದ ಕೆಲಸದಲ್ಲಿ ಉದ್ಯೋಗಿಯಾಗಿದ್ದರೆ, ನೀವು ಮಾರಾಟ ಮತ್ತು ಉತ್ಪಾದನೆಗೆ ಸಂಬಂಧಿಸಿದಂತೆ ತೊಡಗಿಸಿಕೊಂಡಿದ್ದರೆ ನಿಮ್ಮ ಮೊಬೈಲ್ ಸಂಖ್ಯೆ ಒಟ್ಟು 5 ಅನ್ನು ಬಳಸಿ. ನಾವು ಮುಖ್ಯವಾಗಿ ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲಸಕ್ಕಾಗಿ ಒಟ್ಟು 5 ಅನ್ನು ಬಳಸುತ್ತಿದ್ದರೂ ಸಹ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶವೆಂದರೆ ನೀವು ಮಾಡುತ್ತಿರುವ ವ್ಯವಹಾರದ ಪ್ರಕಾರದ ಮೇಲೆ ಪ್ರಭಾವ ಬೀರುವ ಗ್ರಹದ ಪ್ರಭಾವವನ್ನು ಪರಿಗಣಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಮತ್ತು ನೀವು ಕಾರ್ಮಿಕ, ಪ್ಯಾಕಿಂಗ್ ವಿಭಾಗ, ಶಿಫ್ಟಿಂಗ್ ವಿಭಾಗ ಇತ್ಯಾದಿ ಯಾವುದೇ ದೈಹಿಕ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರೆ ಮತ್ತು ಅದರಿಂದ ಆರ್ಥಿಕ ಲಾಭವನ್ನು ಪಡೆಯಲು ನೀವು ಮೊಬೈಲ್ ಒಟ್ಟು 5 ಅನ್ನು ಬಳಸುತ್ತಿದ್ದರೆ, ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ 5ನೇ ಸಂಖ್ಯೆಯ ಪ್ರಯೋಜನವನ್ನು ನೀವು ಪಡೆಯುವುದಿಲ್ಲ ಎಂಬುದನ್ನು ನೆನಪಿಡಿ, ಏಕೆಂದರೆ ನೀವು ಕಂಪನಿಯ ಭಾಗವಾಗಿದ್ದೀರಿ ಮತ್ತು ನೀವು ಆ ಕಂಪನಿಯ ಮಾಲೀಕರು ಅಥವಾ ವ್ಯವಸ್ಥಾಪಕರಲ್ಲ ಮತ್ತು ನೀವು ಸ್ಥಿರ ವೇತನದಲ್ಲಿ ಕೆಲಸ ಮಾಡುತ್ತಿರುವುದರಿಂದ ಯಾವುದೇ ಲಾಭವನ್ನು ನಿಮಗೆ ಹಂಚಿಕೊಳ್ಳಲಾಗುವುದಿಲ್ಲ. ಇಲ್ಲಿ ಸಂಖ್ಯೆ 5 ನಿಮಗೆ ಸಂವಹನದಲ್ಲಿ ಮಾತ್ರ ಸಹಾಯ ಮಾಡುತ್ತದೆ ಮತ್ತು ಹೆಚ್ಚಿನ ಸಮಯ ಸಂಖ್ಯೆ 5 ನಿಮ್ಮನ್ನು ಸೋಮಾರಿ ಮತ್ತು ಆಲಸ್ಯಗೊಳಿಸುತ್ತದೆ. ಆದ್ದರಿಂದ ನೀವು ಯಾವುದೇ ಕಂಪನಿಯಲ್ಲಿ ಹೂಡಿಕೆದಾರರಾಗಿದ್ದರೆ ಮತ್ತು ನಿಮ್ಮ ಅದೃಷ್ಟ ಸಂಖ್ಯೆ 1 ಆಗಿದ್ದರೆ, ಏಕೆಂದರೆ ಹೂಡಿಕೆದಾರರಾಗಿ ನೀವು ಬಹು ಕಂಪನಿಗಳಲ್ಲಿ ಹೂಡಿಕೆ ಮಾಡುತ್ತೀರಿ. ನಿಮ್ಮ ಅಂಗಡಿ ಮಾಲೀಕರು ಅಥವಾ ತಯಾರಕರಾಗಿ ನೀವು ಶೂ ಬಳಕೆಗೆ ಸಂಬಂಧಿಸಿದ ಮಾರಾಟ ಮತ್ತು ಮಾರ್ಕೆಟಿಂಗ್ನಂತಹ ಕೆಲಸವನ್ನು ಮಾಡುತ್ತಿದ್ದೀರಿ. ನಿಮ್ಮ ಮೊಬೈಲ್ ಸಂಖ್ಯೆ ಒಟ್ಟು 5 ಏಕೆಂದರೆ ಇದು ಬುಧ ಗ್ರಹದಿಂದ ಆಳಲ್ಪಡುವ ಮಾರಾಟವನ್ನು ಒಳಗೊಂಡಿರುತ್ತದೆ. ನೀವು ಅಂತಹ ಉತ್ಪಾದನಾ ಘಟಕದಲ್ಲಿ ಉದ್ಯೋಗಿಯಾಗಿದ್ದರೆ, ನೀವು ಪ್ಯಾಕಿಂಗ್, ಗುಣಮಟ್ಟದ ಪರಿಶೀಲನೆ, ಶಿಫ್ಟಿಂಗ್, ಸಾರಿಗೆಯಂತಹ ಕೆಲಸಗಳನ್ನು ಮಾಡುತ್ತೀರಿ ಮತ್ತು ನೀವು ಒಟ್ಟು ಬಳಸುತ್ತಿದ್ದರೆ ಮತ್ತು ಆರ್ಥಿಕ ಲಾಭಗಳನ್ನು ನಿರೀಕ್ಷಿಸುತ್ತಿದ್ದರೆ, ನೀವು ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂದು ಭಾವಿಸೋಣ. ಏಕೆಂದರೆ ಎಲ್ಲ ದೈಹಿಕ ಕೆಲಸಗಳನ್ನು ಶನಿ ಗ್ರಹವು ಆಳುತ್ತದೆ, ಆದರೆ ನಾವು ನಮ್ಮ ವಿಡಿಯೋಗಳಲ್ಲಿ ಚರ್ಚಿಸಿದಂತೆ ಮೊಬೈಲ್ ಸಂಖ್ಯೆಯನ್ನು ಒಟ್ಟು 8 ಬಾರಿ ಬಳಸುವುದು ಸೂಕ್ತವಲ್ಲ. ನೀವು ಈ ರೀತಿಯ ಯಾವುದೇ ಕೆಲಸವನ್ನು ಮಾಡುತ್ತಿದ್ದರೆ, ಯಾವುದೇ ಉತ್ಪಾದನಾ ಘಟಕದಲ್ಲಿ ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ನಿಮ್ಮ ಮೊಬೈಲ್ ಒಟ್ಟು ಸಂಖ್ಯೆಯಾಗಿ ಬಳಸಲು ನಾನು ಸೂಚಿಸುತ್ತೇನೆ. ಲೋಶು ಗ್ರಿಡ್ನಲ್ಲಿ ಪುನರಾವರ್ತನೆಗಳ ಸಂಖ್ಯೆಯನ್ನು ಅವಲಂಬಿಸಿ. ನಿಮಗೆ ಯಾವುದೇ ಸಂದೇಹಗಳಿದ್ದರೆ ನಮಗೆ ವಾಟ್ಸ್ಆ್ಯಪ್ ಮಾಡಿ.